ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲಮುಖಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಹೋಬಳಿ ತರುವೆ ಗ್ರಾಮ ಪಂಚಾಯಿತಿಯ ಬಿನ್ನಡಿ ಊರಿನಲ್ಲಿದ್ದೀನಿ. ಈ ಬಿನ್ನಡಿ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆ ಬರುತ್ತೆ, ಓಕೆ. ಆದರೆ ಈಗ ಕಳೆದ 4-5 ವರ್ಷಗಳಿಂದ ಈ ಮಲೆನಾಡಿಗೂ ಕೂಡ ಭಾಳ ತೊಂದರೆ ಕೊಡ್ತಾ ಇದೆ ಪ್ರಕೃತಿ. ಹಾಗಾಗಿ ಮೊನ್ನೆ ರಾತ್ರಿ ನೋಡಿ ಕಾಣ್ತಾ ಇದೆಯಲ್ಲ, ಈ ಮನೆ ಜನರ ಕೂಗು. ನಿನ್ನೆನೂ ಕೂಡ ಶಾಸಕಿಯವರು ಬಂದು ಇದಕ್ಕೊಂದು ಟೆಂಟ್ ಹಾಕ್ಕೊಡಿ, ಇಮಿಡಿಯೇಟ್ 2 ದಿನದೊಳಗಡೆ ಅವ್ರಿಗೆ ಬದುಕೋಕ್ಕೊಂದು ವ್ಯವಸ್ಥೆ ಮಾಡಿ, ಅಥವಾ ಅವರು ಕೂಲಿ ಕಾರ್ಮಿಕರಾಗಿದ್ದರೆ ಅವ್ರಿಗೆ ಏನಾದ್ರು ಒಂದಷ್ಟು ಸಹಾಯ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಅದು ಎಷ್ಟು ಕಾರ್ಯಯೋಜನೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಈಗ ಡಿಲೀಟ್ ಮಾಡೋದು ಲೀಸ್ಟ್ ಕೊಟ್ಟಿದ್ದ, ಡಿಲೀಟ್ ಕೊಟ್ಟಿಲ್ಲ, ಹಂಗೆ ಇದೆಯಾ, ಲೈವ್ ಇದೆಯಾ? ಓಕೆ. ಈಗ ನೋಡಿ, ಅಲ್ಲಿ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಈಗ ಈ ಸ್ಥಳಕ್ಕೆ ವಿರೋಧ ಪಕ್ಷ ಅಂತ ಹೇಳೋದು, ಸ್ಥಳೀಯರು ಅಂತ ಹೇಳೋದು, ನಮ್ಮವರು ಅಂತ ಹೇಳೋದು ಗೊತ್ತಿಲ್ಲ. ದೀಪಕ್ ದೊಡ್ಡಯ್ಯನವರು ಕೂಡ ಇಲ್ಲಿ ಬಂದಿದ್ದಾರೆ. ಈ ಮನೆ ಯಾವತ್ತು ಬಿದ್ದು ಹೋಗಿದ್ದು, ಕಟ್ಟೋದಕ್ಕೆ ಶಕ್ತಿ ಇದೆಯಾ, ಅಥವಾ ಅವ್ರ ಬದುಕಿನ ಪರಿಸ್ಥಿತಿ ಏನು ಅನ್ನೋದನ್ನು ಆ ಮನೆ ಓನರ್ನೇ ಕೇಳೋಣ. ಸರ್ ನಮಸ್ಕಾರ. ತಮ್ಮ ಹೆಸರು? ದಿನೇಶ್ ಅಂತ. ಯಾವಾಗ ಇದು ಮನೆ ಬಿದ್ದು ಹೋಗಿದ್ದು? ಶುಕ್ರವಾರ ಬೆಳಿಗ್ಗೆ 5 ಗಂಟೆ ಜಾವದಲ್ಲಿ ನಾವು ಮಲಗಿದ್ವಿ. ಮಲಗಿದಾಗೆ ಬಡಬಡ ಅಂತ ನನ್ನ ಮಗ ಇದ್ದಾನೆ, ಸ್ಕೂಲಿಗೆ ಹೋಗಿದ್ದಾನೆ, ತೋರಿಸ್ತೀವಿ. ಅವನು ಇರ್ತಿದ್ದ, ಇವತ್ತು ರಜೆ ಮಾಡಂಗಿಲ್ಲ. ಹಂಗಾಗಿ ಅವನು ಸ್ಕೂಲಿಗೆ ಹೋಗಿದ್ದಾನೆ. ಅವನು ನಮ್ಮ ಅತ್ತೆ ಅಲ್ಲಿದ್ದಾರೆ, ನಾನು ನಮ್ಮ ಮಿಸ್ಸಸ್ ಇದು ನಾನು. ಮಲಗಿದಾಗೆ ಬಡಬಡ ಅಂದ ತಕ್ಷಣ ಎದ್ದು ಬಂದ್ವಿ ಹೊರಗೆ 10 ನಿಮಿಷಕ್ಕೆ ಎಲ್ಲ ಇದಾಯಿತು. ಇದಾದ ತಕ್ಷಣ ಫಸ್ಟು ಪಂಚಾಯತ್ಗಿಂದ ವರ್ಕ್ ಮಾಡ್ತಿದ್ದಾರೆ ಪ್ರವೀಣ ಅಂತ, ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಮತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ ಮೆಂಬರ್ ಇದ್ದಾರೆ, ಮೆಂಬರಿಗೂ ಫೋನ್ ಮಾಡಿದೆ ತಕ್ಷಣ ಬಂದರು. ಅದೇ ತಕ್ಷಣ ಬಂದು ನೋಡ್ಕೊಂಡು ಹೋದರು. ಮತ್ತು ಇವ್ರು ಮೇಡಮ್ ಅವರೆಲ್ಲ ಎಲ್ಲರಿಗೂ ಅದೇ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿದೆ. ಮೇಡಮ್ ಅಂದರೆ ಇದು ನಯನ ಮೇಡಮ್ ಅವರಿಗೂ ಫೋನ್ ಮಾಡಿದೆ, ಪಿ ಎಗೆ ಫೋನ್ ಮಾಡಿದೆ. ಮೇಡಮ್ ಅವ್ರು ಹಿಂಗೆ ಪಿ ಎ ಹೇಳಿದರು, ಹಿಂಗೆ ಅವರು ಬೆಂಗಳೂರಾಗಿದ್ದಾರೆ, ಅವ್ರು ಬರ್ತಾರೆ, ಬಂದ ತಕ್ಷಣ ಇಲ್ಲಿಗೆ ಬಂದು ವಿಸಿಟ್ ಮಾಡ್ತಾರೆ ಅಂತ ವಿಸಿಟ್ ಮಾಡಿದ್ರು. ಮೊನ್ನೆ ಬಂದು ವಿಸಿಟ್ ಮಾಡಿದ್ರು. ಏನು ಪಂಚಾಯತ್ಗಿಂದ ಹೇಳಿದರು, ಪಂಚಾಯತ್ 2 ದಿವಸದೊಳಗೆ ಸೆಡ್ ಹಾಕ್ಕೊಡ್ಬೇಕು ಇವರಿಗೆ ತಾತ್ಕಾಲಕ್ಕೆ 2 ದಿವಸದಲ್ಲಿ ಸೆಡ್ ಹಾಕ್ಕೊಡ್ಬೇಕಂದ್ರು. ಪಂಚಾಯತ್ಗಿಂದ 2 ದಿವಸದ ಅಂದರೆ 2 ದಿವಸ ಆಯ್ತು, ಇವತ್ತಿಗೆ 2 ದಿವಸ ಆಯಿತು ಅವ್ರು ಬಂದೋಗಿ. ಇವತ್ತು ಮನೆ ಕಡೆ ಯಾರೂ ಬಂದಿಲ್ಲ, ಏನಾಗಿದೆ ಅಂತಲೂ ಕೇಳಿಲ್ಲ, ಊಟಕ್ಕೆ ಏನಿದೆ ಅಂತಲೂ ಕೇಳಿಲ್ಲ, ನಮಗೆ ಮಲಗಕ್ಕೆ ಏನಿದೆ ಅಂತಾನು ಕೇಳಿಲ್ಲ. ಜೀವನ ಮಾಡ್ತಿರೋದು ಕೂಲಿ ಮಾಡಿ ಜೀವನ ಮಾಡ್ತೀವಿ. ಈಗ ಮೊನ್ನೆಯಿಂದ ಹೆಂಗಿದ್ದೀರಿ? ಈಗ ಮೊನ್ನೆಯಿಂದ ಅಡಿಗೆ ಮಾಡ್ತಾ ಇಲ್ಲ, ಅಡಿಗೆ ಎಲ್ಲೂ ಮಾಡ್ತಾ ಇಲ್ಲ. ನಮ್ಮ ಅಣ್ಣರ ಮನೆ ಇದೆ, ನಮ್ಮ ಪಕ್ಕದ ಮೇಲೆ ಅಣ್ಣರ ಮನೆಯಲ್ಲಿ ನಾವು ಊಟ ಮಾಡ್ಕೊಂಡು ಅಲ್ಲೇ ಮಲಗ್ತಾ ಇದ್ದೀವಿ. ನೀವು ಏನಾಗಬೇಕು ಅಂತ ಹೇಳಿ ಯೋಚನೆ ಮಾಡ್ತೀರಿ? ನಮಗಿಲ್ಲ ಇಮಿಡಿಯೇಟ್ಲಿ ಏನಾಗಬೇಕಾ, ಇಲ್ಲೊಂದು ಇದಾರ ಹಾಕೊಡ್ಬೇಕು, ಶೆಡ್ಡಾರ ಹಾಕೊಡ್ಬೇಕು, ಇಲ್ಲಾಂದ್ರೆ ಒಂದು ಬಾಡಿಗೆ ಮನೆನಾರ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಇರೋಕ್ಕೆ ಆಗ್ತಾ ಇಲ್ಲ, ಮಗ ಸ್ಕೂಲಿಗೆ ಬೇರೆ ಹೋಗ್ಬೇಕು, ಅವ್ನಿಗೆ ಓದ್ಕೊಳಕ್ಕೂ ತೊಂದರೆ. ಹಂಗಾಗಿ ಭಾಳ ತೊಂದರೆ ಆಗ್ತಾ ಇದೆ. ಓಕೆ ಸರ್. ನಮಸ್ಕಾರ. ಸರ್ ದೀಪಕ್ ದೊಡ್ಡಯ್ಯನವರೇ, ಇದು ಈ ವರ್ಷದ ಕತೆ ಅಲ್ಲ, ಸುಮಾರು 6-7 ವರ್ಷದ ಕತೆ ಇದು. ಈಗ ಎಲ್ಲ ಸರ್ಕಾರಗಳು ಇದಾವೆ ಅದರೊಳಗಡೆನೆ. ಆದರೆ ಇವತ್ತು ಜನಗಳಿಗೆ ಒಂದು ಅನಾಹುತ ಆದಾಗ, ಮನೆಗೆ ತೊಂದರೆ ಆದಾಗ ಯಾಕೆ ಸರ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಜನಪ್ರತಿನಿಧಿಗಳು? ನೋಡಿ, ಈ ಥರ ಸಮಸ್ಯೆಗಳಾದಾಗ ಜನಪ್ರತಿನಿಧಿಗಳು ಸ್ಪಂದಿಸಬೇಕು. ಒಂದು, ಎರಡನೇದು ಅಧಿಕಾರಿ ವರ್ಗಗಳು ಸ್ಪಂದಿಸಬೇಕು. ನಮ್ಗೆ ಆಶ್ಚರ್ಯ ನೋಡಿ, ಮನೆ ಬಿದ್ದು ಈಗಾಗಲೇ 24 ಗಂಟೆ ಕಳೆದು ಹೋಗಿದೆ, ಏನು ತಾತ್ಕಾಲಿಕ ವ್ಯವಸ್ಥೆನೂ ಆಗಿಲ್ಲ. ಸರ್ಕಾರಗಳಿರೋದು ಸಾರ್ವಜನಿಕರ 74 ಎಷ್ಟು ದಿನ ಆಯ್ತು? 5 ದಿನ ಆಗಿದೆ. 5 ದಿನ ಆದ್ರೂ ಅವ್ರಿಗೊಂದು ತಾತ್ಕಾಲಿಕ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಅಂದ್ರೆ ಸರ್ಕಾರ ಇದೆಯಾ, ಸತ್ತೋಗಿದ್ಯಾ? ಇಷ್ಟು ಅಧಿಕಾರಿಗಳು ಮಾತುಗಳಲ್ಲ ಅಂದ್ರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ? ಏನು ಗೆದ್ದಿರೋದು? ಜನಪ್ರತಿನಿಧಿಗಳು ಗೆದ್ದಿರತ್ತೆ ಇಂಥ ಸಮಸ್ಯೆಗಳೇ ಸ್ಪಂದಿಸಿ ತಕ್ಷಣ ಒಂದು ಪರಿಹಾರ ಕೊಡ್ಬೇಕಂತ. ಏನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಬಹಳ ನೋವಿನ ಸಂಗತಿ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನ, ಆಮೇಲೆ ಜನಪ್ರತಿನಿಧಿಗಳಿಗೆ ಆಸಕ್ತಿ ಇಲ್ಲ. ಅಲ್ಲ, ಈಗ 5 ವರ್ಷದ ಹಿಂದೆ ಫ್ಲಡ್ ಆದಾಗಲೂ ಕೂಡ ಒಂದು ರೆಡಿಯಾಗಿರಬೇಕು, ತಾಲೂಕ್ ಪಂಚಾಯತಿ ಅಥವಾ ತಾಲೂಕು ಆಡಳಿತ ರೆಡಿಯಾಗಿರಬೇಕು ಮಳೆ ಹಿಡಿದ ತಕ್ಷಣ ಅಂತಾರೆ. ಆದರೆ ಇಷ್ಟೆಲ್ಲ ಅನಾಹುತ ಆದರೂ ಇವಾಗ ತಾಲೂಕು ಆಡಳಿತನೇ ಸರಿ ಇಲ್ಲ ಅಂತಂದರೆ, ಹಾಗಾದ್ರೆ ಏನಕ್ಕೆ ಬಡವರು ಅಂತ ಯಾಕೆ ಹೇಳ್ತೀರಿ? ಹಂಗಾರೆ ಮನೆ ಬಿದ್ದು ಹೋದಾಗ ಬಂದು ಯಾಕೆ ನೋಡ್ಕೊ ಹೋಗ್ತೀರಿ? ನಿಮ್ಮ ಕೈಲಾದಾಗ ಆಗದೆ ಇದ್ದರೆ ಶಾಸಕಿಯವರೇ, ನಿಮಗೂ ಕೂಡ ಬಹಳ ಮಹತ್ತರವಾದ ಜವಾಬ್ದಾರಿ ಇದೆ. ಹಾಗಾಗಿ ಇಡೀ ರಾಜ್ಯಕ್ಕೆ ಈ ಕಾನೂನು ಅನ್ವಯಿಸೋದು ಆದರೂ ಕೂಡ ಮಲೆನಾಡಾಗಿರೋದ್ರಿಂದ, ಈಗ 4 ವರ್ಷ ಹಿಂದೆ ಫ್ಲಡ್ ಆಗಿರೋದ್ರಿಂದ ಒಂದಷ್ಟು ಯೋಚನೆ ಮಾಡ್ಬೇಕು ತಾನೆ ಅವರು ಕೂಡ. ಖಂಡಿತ ಮಾಡಬೇಕು. ನಾನು ಶಾಸಕರಿಗೆ ಪ್ರಶ್ನೆ ಮಾಡ್ತೀನಿ. ನಮ್ಮ ಏನು ಪಕ್ಷದ ನಾಯಕರು ಹೇಳಿದ್ದಾರೆ, ಅಸೆಂಬ್ಲಿನಲ್ಲಿ ಈ ಇಶ್ಯೂನ ರೈಸ್ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತನ್ನಿ. ಯಾಕೆ ಈ ಥರ ಉದಾಸೀನ ಮಾಡ್ತಾ ಇದ್ದೀರಾ? ಜನದ ಜೀವನದ ಬಗ್ಗೆ ಗ್ರಾಮಾಂತರ ಜನ, ವಿಶೇಷವಾಗಿ ಮಲೆನಾಡು ಜನರ
ಪ್ರಾಣದ ಬಗ್ಗೆ ನಿಮಗೇನು ಕಾಳಜಿ ಇಲ್ವಾ ಅಂತೇಳಿ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ನಾಯಕರುಗಳಿಗೆ ಅಸೆಂಬ್ಲಿನ ಅಡ್ವೈಸ್ ಮಾಡಿ ಇಶ್ಯೂ ಮಾಡಿ ಜೋರ ಗಲಾಟೆ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಸ್ಥಳೀಯ ಜಿಲ್ಲಾಡಳಿತಕ್ಕೆ ಹಾಗೆ ಮೂಡಿಗೆರೆ ತಾಲೂಕು ತಾಲೂಕ್ ಪಂಚಾಯತಿ ಇಒ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. ಬರೀ ನೀವು MLA ಅವ್ರ ಜೊತೆ ಬಂದು ಶೋ ಕೊಟ್ಟು ಹೋಗ್ಬಿಟ್ರೆ ಆಗೋದಿಲ್ಲ. ಇಲ್ಲಿ ಕೆಲಸ ಮಾಡಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು. ಏನು ಮಾಡ್ತಾ ಇದ್ದೀರಾ ಅಂತೇಳಿ ಈ ಮೂಲಕ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಮಿಡಿಯೇಟ್ ಅದಕ್ಕೆ ತಾತ್ಕಾಲಿಕ ಪರಿಹಾರ ಕೊಡಬೇಕು. ಆಮೇಲೆ ಏನು ಮುಂಚೆ 5 ಲಕ್ಷ ಇತ್ತು, 5 ಲಕ್ಷ ಕೊಡಬೇಕು. ಅದು ಬಿಟ್ಬಿಟ್ಟು ಏನೋ 1,20,000 ಕೊಡೋದು ಅಂದರೆ ಅದನ್ನು ಬರೀ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದು ಯಾವ ರೀತಿ ಮಾಡಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಮುಂಚೆ ಏನಿತ್ತು 5 ಲಕ್ಷ ಕೊಡಬೇಕು, ತಾತ್ಕಾಲಿಕ ಪರಿಹಾರ ಮಾಡಿಕೊಡ್ಬೇಕು ಅವ್ರಿಗೆ ಅಂತೇಳಿ ಆಗ್ರಹಪಡಿಸ್ತೀವಿ. ಈಗ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ, ಅಂದರೆ ಅದೇನು ಬೇಗ ಆಗಂಥ ಕೆಲಸ ಅಲ್ಲ. ಹಾಗಾಗಿ ಈಗೇನಾದ್ರು ನೀವು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀರಿ, ನೀವು ಈಗ ತಾತ್ಕಾಲಿಕವಾಗಿ ನಿಮ್ಮ ಪಕ್ಷ BJP ಪಕ್ಷದಿಂದ ಅವ್ರಿಗೇನಾದರೂ ಒಂದು ತಾತ್ಕಾಲಿಕ ಪರಿಹಾರ ಒದಗಿಸೋದಕ್ಕೆ ಊಟ ತಿಂಡಿಗೆ ಅಥವಾ ಶೆಡ್ಡಿಗೆ ಏನಾದರೂ ಅನುಕೂಲ ಮಾಡ್ತಕ್ಕಂಥ ಅಥವಾ ಅವ್ರಿಗೆ ಭರವಸೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಸರ್? ನಾನು ಮಾತಾಡ್ತೀನಿ, ನಮ್ಮ ಪಕ್ಷದ ನಾಯಕರ ಜೊತೆ ಪ್ರಮುಖರ ಜೊತೆ ಮಾತಾಡಿ ಹೇಗೆ ಮಾಡ್ಬೋದು, ಏನು ಮಾಡೋದು. ಖಂಡಿತ ನಮಗೆ ಮಾನವೀಯತೆ ಇದೆ, ಅವರೆಲ್ಲ ಕಷ್ಟದಲ್ಲಿ ಅರ್ಥ ಆಗುತ್ತೆ. ನಾವು ಬೇರೆಯವ್ರ ಥರ ಬರೀ ಮಾತಲ್ಲಿ ಮುಗಿಸೋದಲ್ಲ, ಅದು ನಿಜವಾಗ ಕಾರ್ಯಗತಕ್ಕೆ ಬರಬೇಕು. ಅದಕ್ಕೆ ನಾನು ಮಾತಾಡಿ ಅದಕ್ಕೇನು ಮಾಡ್ಬೋದು ಅನ್ನೋದನ್ನು ಪರಿಹಾರನ ಹುಡುಕ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇದು ಮಾತಾಡಿ ಸರ್. ನಮಸ್ಕಾರ. ಈಗ ತಾಲೂಕು BJP ಅಧ್ಯಕ್ಷರಿದ್ದೀರಿ, ಅದು ನಿಮ್ಮದೇ ಊರು, ನಿಮ್ಮ ಗ್ರಾಮ. ಈಗ ಇಲ್ಲಿ ಸುಮಾರು 400 ಇಂಚು ಮಳೆ ಹುಯ್ಯುವಂಥ ಸ್ಥಳ, ನಿಮ್ಮೂರಿಗೂ 400 ಇಂಚು ಹುಯ್ತದೆ. ಆದರೆ ಒಂದು ರೆಡಿ ಆಗಿರೋದಕ್ಕೆ ಇಂಥ ಒಂದು ಪರಿಸ್ಥಿತಿ ಒಳಗಡೆ ಒಂದು ಸನ್ನದ್ಧ ಆಗಲಿಕ್ಕೆ ತಾಲೂಕ್ ಪಂಚಾಯತಿಗೆ ಅಥವಾ ತಾಲೂಕು ಆಡಳಿತಕ್ಕೆ ಏನಾಗಿದೆ ಸರ್? ತಕ್ಷಣ ಇದು ಮನೆ ಬಿದ್ದ ಕೂಡಲೇ ನಮಗೆ ವಾಟ್ಸಪ್ಪಲ್ಲೆಲ್ಲ ಬಂದ ಸಂದರ್ಭದಲ್ಲಿ ನಾವು ಅದನ್ನು ಫೋಟೋಸ್ ಮತ್ತು ವಿಚಾರನ ನಮ್ಮ ಸಂಸದರಿಗೆ ಇದಕ್ಕೆ ನಾವು ಕಳಿಸ್ಕೊಟ್ಟಿದ್ದು. ಮೊನ್ನೆ ತಕ್ಷಣದಲ್ಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಎಲ್ಲಿ ಮನೆ ಹಾನಿ ಆಗುತ್ತೆ, ಎಲ್ಲಿ ರಸ್ತೆಗಳು ಹಾನಿ ಆಗುತ್ತೆ, ತಕ್ಷಣದಲ್ಲಿ ಅದಕ್ಕೆ ಜಿಲ್ಲಾಧಿಕಾರಿಗಳ ಪರಿಹಾರದ ಇದರಿಂದ ತಕ್ಷಣ ನೋಡ್ಬೇಕಂತ ಹೇಳಿದ್ದಾರೆ. ಮೊನ್ನೆ ಒಂದು ಮೀಟಿಂಗ್ ತಂದಿದ್ದಾರೆ. ಅದಕ್ಕಿಂತ ಮೊದಲನೇ ಒಂದು ಮೀಟಿಂಗಲ್ಲೂ ಕೂಡ ಹೇಳಿದರು ತಕ್ಷಣದಲ್ಲಿ ಈಗ ಮಳೆ ಜಾಸ್ತಿ ಈ ಮೂಡಿಗೆರೆ ತಾಲೂಕು ಪಂಚಾಯತ್ ಆಗಲಿ ಇನ್ನೊಬ್ಬರಾಗಲಿ ಅದಕ್ಕೆ ಸ್ವಲ್ಪ ಹೆಚ್ಚು ಮಹತ್ವ ಕೊಟ್ಟಿಲ್ಲ. ಯಾಕಂದರೆ ಹಿಂದೆ ನೀವು ಹೇಳಿದಾಗೇ 2019ರಲ್ಲಿ ಸ್ಪ್ರೆಡ್ ಆದಾಗ ಇಡೀ ರಸ್ತೆ ಮನೆಗಳೆಲ್ಲ ನಾಶ ಆಗಿತ್ತು. ಮುಂಜಾಗ್ರತಾ ಕ್ರಮ ವಹಿಸಬೇಕಿತ್ತು. ಇವತ್ತು ಆಡಳಿತದಲ್ಲಿರೋದು ಕೇವಲ ಆಡಳಿತ ಮಾಡ್ಕೊಂಡು ಅಧಿಕಾರಿಗಳಿಗೆ ಸ್ವಲ್ಪ BJP ಸರ್ಕಾರ ಇದ್ದಾಗ ನಮ್ಮ BJP ಮುಖ್ಯಮಂತ್ರಿಗಳು ಮಳೆಯಲ್ಲಿ ಹಾನಿಯಾದಂಥ ಮನೆಗಳಿಗೆ 5 ಲಕ್ಷನ ನಾವು ಸರ್ಕಾರದಿಂದ ಆರ್ಡರ್ ಮಾಡಿದ್ರು. ತಕ್ಷಣದಲ್ಲಿ ಪರಿಹಾರ ಅಂದರೆ ಅವರಿಗೆ 5 ಲಕ್ಷ ಬೇಕೇ ಬೇಕು. ಇವತ್ತಿನೀಗ ಪರಿಸ್ಥಿತಿ ನೋಡಿದ್ರೆ ಇವರಿಗೆ 1 ಲಕ್ಷದಲ್ಲಿ 50,000 ಮಾಡೋದು ಆಗೋದಿಲ್ಲ. ಆದರೆ ಒಂದು ಹೇಳೋದು, ಇವತ್ತು ನಾವು ಬಂದು ರಾಜಕೀಯ ಪ್ರಶ್ನೆ ಅಲ್ಲ. ಇವತ್ತೊಬ್ಬರು ಬಡವರು ಅವರೊಂದು ಆಟ ಇಟ್ಟುಕೊಂಡು ಕೂಲಿ ಮಾಡಿಕೊಂಡು ಬದುಕುತ್ತಂತರಿಗೆ ಇಂಥ ಒಂದು ಮನೆ ಹೋದಾಗ ಮುಂದಿನ ಅವರ ಜೀವನ ಪರಿಸ್ಥಿತಿ ಏನು? ಈಗ ಅವರು 4-5 ದಿವಸದಿಂದ ಆಟೋ ಓಡಿಸ್ತಾ ಇಲ್ಲ, ಜೀವನಕ್ಕೆ ಏನು ಪರಿಹಾರ ಇಲ್ಲ. ಅದಕ್ಕೋಸ್ಕರ ನಾವು ಹೇಳಿದ್ವಿ, ಹಿಂದೆ ಸರ್ಕಾರ ಮಾಡಿದಂಥದ್ದು ಬಡವರಿಗೆ ಒಂದು ಯೋಜನೆ ಮಾಡಿದ್ನ ಇವತ್ತು ಈ ತಕ್ಷಣದಲ್ಲೇ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇವತ್ತು 1,20,000ಕ್ಕೆ ಇರಿಸಿದೆ. ಇದನ್ನು ಬಡ ಜನರಿಗೆ ಅನ್ಯಾಯ ಮಾಡೋಂಥದ್ದು. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಬಡವರು ಉದ್ಧಾರ ಮಾಡ್ತೀವಿ, ಜಾತ್ಯತೀತ ಇದನ್ನೆಲ್ಲ ಹೇಳಿಕೊಂಡು ಇವತ್ತು ಇಂಥ ಸಂದರ್ಭದಲ್ಲಿ, ಯಾಕಂದರೆ ಇಂಥ ಬಡವರಿಗೆ 5 ಲಕ್ಷ ಕೊಡೋಕ್ಕೆ ಯಾಕೆ ಆಗಲಿಲ್ಲ? ಪೂರ್ತಿ ಬಡವರಿಗೆ ಉದ್ಧಾರ ಮಾಡೋದು ಕೊಡಬೇಕಿತ್ತು. ಮತ್ತು ನಾವು ಕೂಡ ನಮ್ಮ ಸಂಸದರ ಮುಖಂಡರು ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ ಮತ್ತು ತಾಲೂಕು ಆಡಳಿತಕ್ಕೂ ಕೂಡ ಈಗ ನಾನು ತಕ್ಷಣದಲ್ಲಿ ಅವರಿಗೆ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ MP ಅವರಿಗೆ ಮಾತಾಡ್ತೀವಿ. ಮೊನ್ನೆ ಮೀಟಿಂಗ್ನಲ್ಲಿ ನೀವು ಹೇಳಿದ್ವಿ ಇವತ್ತು ಈ ಪರಿಸ್ಥಿತಿ ನಮ್ಮ ಗ್ರಾಮ ಪಂಚಾಯತ್ ಕರವೆಯಲ್ಲಿ ಬಿನ್ನಡಿ ಗ್ರಾಮದಲ್ಲಿ ಒಬ್ಬರು ದಿನೇಶ್ ಅವರ ಮನೆಗೆ ಆಗಿದೆ. ತಕ್ಷಣದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ತಾಲೂಕು ತಹಸೀಲ್ದಾರರಿಗೆ ಮತ್ತು ಇವರಿಗೆಲ್ಲ ನೀವು ಸೂಚನೆ ಕೊಟ್ಟು ತಕ್ಷಣದಲ್ಲಿ ಅವರಿಗೆ ಪರಿಹಾರ ಕೇವಲ 1,20,000 ಅಲ್ಲ, ಅದನ್ನು ಬಿಟ್ಟು ಕಾನೂನು ಬಿಟ್ಟು ಅವರಿಗೆ 5 ಲಕ್ಷ ರೂಪಾಯಿ ಕೊಡಬೇಕಂತ ನಾವು ಬೇಡಿಕೆಯನ್ನು ನಾವು ನಮ್ಮ ಮುಖಾಂತರ ದೀಪಕ್ ಜೊತೆ ನಾವೆಲ್ಲ ಸೇರಿ ನಮ್ಮ ಉಪಸಭಾಪತಿಗಳು ಕೂಡ ಇವತ್ತು ಅಧಿವೇಶನ ನಡೆಯೋದ್ರಿಂದ ಅವ್ರು ಬಂದಿಲ್ಲ, ಅವರು ಕೂಡ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಕೂತ್ಕೊಂಡು ಒಂದು ಇದನ್ನು ಕೂಡ ಮಾಡಿ ಅವರಿಗೆ ಒಂದು ನ್ಯಾಯ ದೊರಕಿಕೊಡೋಕೆ ನಾವು ಮಾಡ್ತೀವಿ. ಸಾರ್ವಜನಿಕರಲ್ಲಿ ಒಂದು ಸುದ್ದಿ ಇದೆ, BJP ಅವರು ಈಗಾಗಲೇ ಸ್ಟ್ರೈಕ್ ಮಾಡಕ್ಕೆ ಹೊರಟಿದ್ದಾರೆ. ಇನ್ನು ಈ ವೀಕಲ್ಲೇ ಸ್ಟ್ರೈಕ್ ಮಾಡ್ತಾರೆ ತಾಲೂಕು ಆಡಳಿತದ ವಿರುದ್ಧ, ಶಾಸಕೀಯ ವಿರುದ್ಧ ಅಂತ ನಿಜಾನೇ ಸರ್? ಅದು ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ನಮಗೆ ತಾಲೂಕು ಅಧ್ಯಕ್ಷರಿಗೆ ಗಮನಕ್ಕೆ ಬಂದರೆ ಎಲ್ಲಾದರೂ ಕೂಡ ಈ ರೀತಿ ಅನ್ಯಾಯವಾಗಿ ಸರಿಯಾದ ರೀತಿಯಿಂದ ಶಾಸಕರು ಸ್ಪಂದಿಸಲಿದ್ದು ಅಧಿಕಾರಿಗಳಿಗೆ ಸ್ಪಂದಿಸಲು ನಾವು ಮಾಡಬೇಕಾಗ್ತದೆ. ಯಾಕಂದರೆ ಬಡವರಿಗೆ ಅನ್ಯಾಯ ಆಗಿದೆ, ಸರಿಯಾದ ರೀತಿಯಿಂದ ಮಾಡಬೇಕು. ನಾವು ಕೂಡ ಶಾಸಕರಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ ತಕ್ಷಣದಲ್ಲಿ ಈ ಥರ ಬಡವರಿಗೆ ಅನ್ಯಾಯ ಆಗಿದ್ದಕ್ಕೆ ಹೆಚ್ಚು ನೀವು ಕೂಡ ಒಂದು ಪರಿಶಿಷ್ಟ ಜಾತಿಯವರಾಗಿ ನೀವು ಒಬ್ಬರು ನಮ್ಮ ಮೀಸಲು ಕ್ಷೇತ್ರದಿಂದ ಶಾಸಕ ಆಗಿರೋದ್ರಿಂದ ಆ ತಕ್ಷಣದಲ್ಲಿ ಆ ಬಡವರಿಗೆ ಒಂದು ನ್ಯಾಯ ಕೊಡೋಕ್ಕೆ ನೀವು
ತುರ್ತಾದ ಕ್ರಮ ವಹಿಸಿ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಂತ ಅವ್ರಿಗೆ ಸೂಚನೆ ಕೊಡ್ತೀವಿ. ಅದ್ರ ನಂತರನೂ ಕೂಡ ಏನಾದರೂ ಅವರು ಸರಿಯಾದ ರೀತಿಯಿಂದ ಕೆಲಸ ಮಾಡಿದ್ರೆ ನಾವು ನಮ್ಮ ಉಪಸಭಾಪತಿಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಮುಖಂಡರು ಸೇರಿ ಎಲ್ಲ ಮುಖಂಡರುಗಳು ಸೇರಿ ಪ್ರತಿಭಟನೆ ಮಾಡಿ ಬಡವರಿಗೆ ನ್ಯಾಯ ಕೊಡಿಸೋಕೆ ನಾವು ಹೋರಾಟ ಮಾಡ್ತೀವಿ. ಓಕೆ ಸರ್. ಈಗ ನೋಡಿ ವೀಕ್ಷಕರೇ, ಇನ್ನು ಯಾರ್ಯಾರು ನೋಡ್ತಾ ಇರ್ಬೋದು, ತಾಲೂಕು ಆಡಳಿತನೂ ನೋಡ್ತಾ ಇರ್ಬೋದು, ಶಾಸಕಿನ ನೋಡ್ತಾ ಇರ್ಬೋದು, ಆದಷ್ಟು ಬೇಗ. ಏಕೆಂತಂದರೆ ಈ ಜನಗಳ ಆಕ್ರೋಶ ಯಾಕೆ ಅಂತಂದರೆ ಕಳೆದ 2019 ಫ್ಲಡ್ ಆದಲ್ಲೂ ಕೂಡ ಪೂರ್ಣ ಪ್ರಮಾಣದ ಅವ್ರು ನಿರೀಕ್ಷೆ ಮಾಡಿದಷ್ಟು ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ, ಏನಿಲ್ಲ. ಅಂದರೆ ಈಗ ಹಂಗೆ ಆಗಬಾರ್ದು. ಖಂಡಿತವಾಗಿಯೂ ಒಂದು 20 ಮನೆಗಳು ಬಿದ್ದು ಹೋಗಿರೋಂಥದ್ದು. ನೀವು ಕೂಡ ಸರ್ಕಾರದ ಮಟ್ಟದಲ್ಲಿ ಶಾಸಕಿಯವರೇ ಗಮನ ಹರಿಸಿ. ಮೊನ್ನೆ ನೋಡಿದ್ವಿ, ನಾವು ವಿಧಾನಸೌಧದಲ್ಲಿ ಮಾತನಾಡಿದ್ವಿ. ಬರೀ ಮಾತನಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅಧಿಕಾರಿಗಳ ಥ್ರೂ ಅದು ಬಂದು ಅವರಿಗೆ ತಲುಪಂಗೆ ಬೇಗ ಮಾಡಬೇಕಂತ ನಮ್ಮ ವಿನಂತಿ, ಗ್ರಾಮಸ್ಥರ ವಿನಂತಿ. ನೋಡಿ ಮನೆ ಏನೇನಾಗಿದೆ ಅಂತ ತೋರಿಸ್ತೇನೆ. ಇನ್ನೊಂಚೂರು ನ್ಯೂಸ್ ಮಾಡಿ ಕ್ಲೀನಾಗಿ. ಇವರು ಮಳೆ ಬಂದು ಜರ್ಕಂಡು ಹೋದ್ಮೇಲೆ ಬರೋದಲ್ಲ.